ವೀಕ್ಷಕರೇ, ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ಸ್ನೇಹಿತರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆದ ಟಿಪ್ಸ್ ಕೊಡ್ತೀನಿ. ಸ್ನೇಹಿತರೆ, ನೀವು ಇದನ್ನಾದರೂ ಟ್ರೈ ಮಾಡಿಬಿಟ್ರೆ ಸಾಕು, ನಿಮ್ಮ ಕೂದಲು ಎಷ್ಟು ವೇಗವಾಗಿ ಗ್ರೋತ್ ಆಗುತ್ತೆ ಅಂದರೆ ನೋಡಿ ನೀವೇ ಆಶ್ಚರ್ಯ ಪಟ್ಬಿಡ್ತೀರ. ಯಾಕಂದರೆ ನಾನು ನನ್ನ ಗೆಳತಿ ಹತ್ರ ಹೋಗಿದ್ದೆ, ಅವಳು ಕೂಡ ಇದನ್ನು ಟ್ರೈ ಮಾಡ್ತಿರ್ತಾಳೆ ಅಂತ. ಅವರು ತುಂಬಾ ಯೂಸ್ ಮಾಡೋದ್ರಿಂದ ಅವ್ರ ಕೂದಲು ಕೂಡ ನೋಡಿ ನಾನೇ ಶಾಕ್ ಆಗಿದೆ, ಎಷ್ಟು ಚೆನ್ನಾಗಿ ಗ್ರೋತ್ ಆಗಿರುವಂಥದ್ದು. ಅದ್ರ ಜೊತೆಗೆ ಅವರ ಕೂದಲು ಕೂಡ ಒಂಥರ ರೇಷ್ಮೆ ಥರ ನೋಡ್ತಾ ಇರ್ಬೋದು, ಶೈನಿಂಗ್ ಆಗಿರುವಂಥದ್ದು. ಹಾಗಾದರೆ ನಾನು ಕೂಡ ಅವಳ ಹತ್ರ ಕೇಳ್ಕೊಂಡು ಬಂದಿರುವಂಥ ಈ ಬ್ಯೂಟಿಫುಲ್ ಟಿಪ್ಸ್ ನಿಮಗಾಗಿ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ನಿಮ್ಮ ಕೂದಲು ನೀವು ಕೂಡ ಗ್ರೋತ್ ಮಾಡ್ಕೋಬೋದು. ನೀವು ಗ್ರೋತ್ ಆಗ್ತಾ ಆಗ್ತಾ ನಿಮ್ಮ ಕೂದಲು ಮತ್ತೆ ಮತ್ತೆ ಪಾರ್ಲರ್ಗೆ ಹೋಗಿ ಕಟ್ ಮಾಡುವಂಥ ಅವಶ್ಯಕತೆ ಬಿದ್ದುಬಿಡುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾದರೆ ನಿಮಗೂ ಕೂಡ ಉದ್ದವಾಗಿ ಕೂದಲು ಬೇಕಂದರೆ ಖಂಡಿತವಾಗಿ ವಿಡಿಯೋ ಮಿಸ್ ಮಾಡದೆ ಮತ್ತು ಈ ವಿಡಿಯೋ ಫುಲ್ಲಾಗಿ ನೋಡಿದ್ರೆ ನಿಮಗೂ ಕೂಡ ಅರ್ಥವಾಗುತ್ತೆ. ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ನಮ್ಮ ಕೂದಲಿಗೆ ಸಿಗುವಂಥದ್ದಂತ ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ನಮಗೆ ಬೇಕಾಗುವಂಥದ್ದು ಫಸ್ಟ್ ಏನಪ್ಪ ಅಂದರೆ ಮೆಂತ್ಯ ಕಾಳು. ಮೆಂತ್ಯ ಕಾಳು ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ಅದ್ರ ಜೊತೆಗೆ ನಮ್ಮ ಕೂದಲಿಗೂ ಕೂಡ ಒಳ್ಳೆಯದು. ಇದರಲ್ಲಿ ಇರುವಂಥದ್ದು ಎಷ್ಟೆಲ್ಲ ಗುಣಮಟ್ಟ, ಶಕ್ತಿ, ನಾವು ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡ್ತೀವಿ ಅದರ ಮುಖಾಂತರ ನಮಗೆ ಫಲಿತಾಂಶ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡ್ಕೊಂಡು ಹೋಗಿ. ಬನ್ನಿ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ಇವಾಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿರೋವಂಥದ್ದು. ನಾವು ಇದನ್ನು ಯಾವಾಗ ಯೂಸ್ ಮಾಡಬೇಕು, ಎಷ್ಟು ಸರ್ತಿ ನಾವು ಯೂಸ್ ಮಾಡಬೇಕಂತ ಅದು ಕೂಡ ಹೇಳಿಕೊಡ್ತೀನಿ. ನೀವು 3 ದಿನದಲ್ಲಿ ನಿಮ್ಮ ಗ್ರೋತ್ ನೋಡ್ಬೋದು, ಶಾಕ್ ಆಗಿಬಿಡ್ತೀರ, ಅಷ್ಟು ಚೆನ್ನಾಗಿ ಗ್ರೋತ್ನೆಸ್ ಆಗುತ್ತೆ. ಹಾಗಾಗಿ ಖಂಡಿತವಾಗಿ ಒಂದು ಸರ್ತಿ ಟ್ರೈ ಮಾಡಿದ್ರೆ ನಿಮಗೆ ಫಸ್ಟ್ ರಿಸಲ್ಟ್ಗೆ ಸಿಗುವಂಥದ್ದು ಬೆನಿಫಿಟ್ಸ್ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ ನೋಡ್ಬೋದು. ಹಾಗಾದರೆ ನಾನು ಇವಾಗ ಪಾತ್ರೆ, ಬಿಸಿಯಾಗಿರುವಂಥ ಪಾತ್ರೆಯಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈ 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಆಮೇಲೆ ಅದಕ್ಕೆ ಏನೆಲ್ಲ ಹಾಕಬೇಕಂತ ನೋಡಿ ಸ್ನೇಹಿತರೆ. ನಾವು ಕೂದಲಿಗೆ ಬೇಕಾಗುವಂಥ ಫಸ್ಟ್ ತೊಗೊಂಡಿರೋಂಥದ್ದು ಕರಿಬೇವು ತುಂಬಾ ಬೆನಿಫಿಟ್ಸ್ ಸಿಗುವಂಥದ್ದು. ಅದು ಕೂಡ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ನ್ಯಾಚುರಲ್ ಕಲರ್ ಇರುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕ್ಯಾಲ್ಪ್ ಕೂಡ ಗಟ್ಟಿ ಮುಟ್ಟಾಗಿ ಮಾಡಿ ನಮ್ಮ ಕೂದಲು ಗ್ರೋತ್ ಮಾಡುವಂಥ ಸಹಾಯ ಕೂಡ ಮಾಡುತ್ತೆ. ಅದು ಯಾವ ಮುಖಾಂತರ ನಾವು ಅದನ್ನು ಬಳಸ್ತೀವಿ ಅದ್ರ ಮುಖಾಂತರ ನಮಗೆ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಫಸ್ಟ್ ನಾನು ಸ್ವಲ್ಪ ಕರಿಬೇವು ಈ ಥರ ಚೂರಾಗಿ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಾಕ್ತಾ ಇರೋವಂಥದ್ದು ಒಂದು ಅರ್ಧ ಟೀ ಸ್ಪೂನಷ್ಟು ಟೀ ಪುಡಿಯನ್ನು ಬಳಸ್ತಾ ಇದ್ದೀನಿ. ಟೀ ಪುಡಿ ನಮ್ಮ ಕೂದಲು ಶೈನಿಂಗ್ ಮಾಡುತ್ತೆ, ಹಾಗೆ ಬಿಳಿ ಕೂದಲು ಕೂಡ ಆಗದೇ ರೀತಿ ಕೂಡ ಕೇರ್ ಮಾಡುತ್ತೆ. ನಮ್ಮ ಕೂದಲು ಒಂಥರ ಶೈನ್ ಹೊಡೆಯೋದಕ್ಕೆ ಯೂಸ್ ಮಾಡುವಂಥದ್ದು ಟೀ ಪುಡಿ ನೋಡಿ. ಹಾಗಾಗಿ ನಾನು ಅರ್ಧದಷ್ಟು ಟೀ ಪುಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ಮನೆಯಲ್ಲಿ ಯಾವ ಬ್ರ್ಯಾಂಡ್ ಆದರೂ ಕೂಡ ಯೂಸ್ ಮಾಡಿ ಅದನ್ನು ತೊಗೊಂಡು ನೀವು ಇದರಲ್ಲಿ ಬಳಸ್ಬೋದು. ಹಾಗಾಗಿ ಇವಾಗ ನೋಡಿ ಟೀ ಪುಡಿ ಹಾಕಿದ್ದೀನಿ. ಆಮೇಲೆ ಫಸ್ಟ್ ಹೇಳ್ತಾ ಇರುವಂಥದ್ದು ಏನಪ್ಪ ಅಂದರೆ ಮೆಂತ್ಯ ಕಾಳಲ್ಲಿ ಬೆನಿಫಿಟ್ಸ್ ಇರುವಂಥದ್ದು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಮೆಂತ್ಯ ಕಾಳು ನಮ್ಮ ಕೂದಲನ್ನು ಯಾಕಂದರೆ ಜಾಸ್ತಿ ಉದುರು ಹೋಗುವಂಥ ಸಮಸ್ಯೆ ಇದ್ದರೆ ಅದನ್ನು ತಡೆಗಟ್ಟುತ್ತೆ, ನಮ್ಮ ಸ್ಕ್ಯಾಲ್ಪ್ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಕೂದಲು ಕೂಡ ಸ್ಪೀಡಾಗಿ ಗ್ರೋತ್ನೆಸ್ ಮಾಡುವಂಥದ್ದು ಕೆಲಸ ಮಾಡುತ್ತೆ. ಹಾಗಾಗಿ ಇದಕ್ಕೆ ನಾನು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಮೆಂತ್ಯ ಕಾಳು ಕೂಡ ಏನು ಜಾಸ್ತಿ ಬೇಕಾಗಲ್ಲ, 1-2 ಸ್ಪೂನಷ್ಟು ಇದ್ದರೆ ಸಾಕಾಗುತ್ತೆ. ಹಾಗಾಗಿ ನೋಡಿ 1-2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಇದನ್ನು ಎಲ್ಲಿವರೆಗೂ ಕುದಿಸ್ತೀವಿ ಅಲ್ಲಿವರೆಗೂ ನಮಗೆ ಬೇಕಾಗುವಂಥದ್ದು ಈ ಥರ ನೀರಲ್ಲಿ ಎಲ್ಲ ಕೂಡ ಶಕ್ತಿಗಳನ್ನು ಇಳ್ಕೊಳ್ಳುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಸ್ವಲ್ಪ ಕುದಿಸ್ಬೇಕಾಗತ್ತೆ. ಆಮೇಲೆ ಸ್ನೇಹಿತರೆ, ಜಾಸ್ತಿ ಅಂದರೆ ಸಣ್ಣ ಏಜ್ ಮಕ್ಕಳಾಗಲಿ ದೊಡ್ಡವರಾಗಲಿ ಏಜ್ ಆದವರಾಗಲಿ ಎಲ್ರಿಗೂ ಕೂಡ ಒಂದೇ ಸಮಸ್ಯೆ, ಬಿಳಿ ಕೂದಲ ಸಮಸ್ಯೆ ಬರುತ್ತೆ. ಅದು ಯಾವುದರಿಂದ ಅಂದರೆ ಸ್ನೇಹಿತರೆ, ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಕೆಮಿಕಲ್ ಶಾಂಪೂ ಆಗಲಿ, ಕೆಮಿಕಲ್ ಇರುವಂಥದ್ದು ಹೇರ್ ಪ್ಯಾಕ್ಗಳಾಗಲಿ ಅವು ಯೂಸ್ ಮಾಡೋದ್ರಿಂದ ಅವರಿಗೆ ಹಾನಿ ಆಗ್ತಾ ಹೋಗುತ್ತೆ. ಹಾಗಾಗಿ ನ್ಯಾಚುರಲಾಗಿರುವಂಥ ರಿಸಲ್ಟ್ ಸಿಗುವಂಥದ್ದು ಈ ಥರ ನಾವು ನ್ಯಾಚುರಲಾಗಿ ಯೂಸ್ ಮಾಡ್ತಾ ಹೋದರೆ ನಮಗೆ ನ್ಯಾಚುರಲಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಕೂಡ ಬೆನಿಫಿಟ್ಸ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನಾವು ನ್ಯಾಚುರಲಾಗಿ ಯೂಸ್ ಮಾಡ್ತಾ ಇರ್ಬೋದು. ವಾರದಲ್ಲಿ ಒಂದು 3 ಸರ್ತಿ ಆದರೂ ಕೂಡ ನಾವು ನ್ಯಾಚುರಲ್ ಆಗಿರುವಂಥದ್ದು ಈ ಥರ ನಾವು ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆ ರೀತಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಯಾವುದೇ ರೀತಿಯಾಗಿ ಹಾನಿ ಆಗಲ್ಲ. ಇವಾಗ ನೋಡ್ತಾ ಇರ್ಬೋದು ನಾನು 1.5 ಲೋಟದಷ್ಟು ನೀರು ಯೂಸ್ ಮಾಡಿದ್ದೀನಿ. ಅದೊಂದು ಅರ್ಧ ಲೋಟದಷ್ಟು ಆಗೋವರೆಗೂ ಕೂಡ ನಾನು ಕುದಿಸ್ತಾ ಇದ್ದೀನಿ. ಕುದಿಯುವಾಗ ನಾನು ಇದಕ್ಕೆ ಹಾಕ್ತಾ ಇರೋವಂಥದ್ದು ಫ್ರೆಶ್ ಆಗಿರುವಂಥ ಗಿಡದಲ್ಲಿ ಕಡಿದಿರುವಂಥ ಅಲೆವೆರಾ ಕೂಡ ಅದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅಲೆವೆರಾ ಕೂಡ ಹಾಕೋದ್ರಿಂದ ನಮ್ಮ ಕೂದಲು ತುಂಬಾ ಶೈನಿಂಗ್ ಆಗಿ ಸಿಲ್ಕಿಯಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಕೂದಲು ತುಂಬಾ ಬಾಚುವಾಗ ಉದುರಿ ಹೋಗುವಂಥ ಸಮಸ್ಯೆ ಕೂಡ ಇದು ಅಲೆವೆರಾ ಹಾಕೋದ್ರಿಂದ ನಮ್ಮ ಕೂದಲು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಜಾಸ್ತಿ ಕೂದಲು ಬಾಚುವಾಗ ನಮ್ಮ ಕೂದಲು ಉದುರು ಹೋಗಲ್ಲ. ಇವಾಗ ನೋಡಿ
ಈ ಥರ ನಾನು ಕುದಿಸ್ತಾನೆ ಇದ್ದೀನಿ. ಕಾಣಿಸ್ತಾ ಇರ್ಬೋದು ನೀರು ನಾನು ಹಾಕಿರುವಂಥ ನೀರಿಗೆ ಈಗ ಎಷ್ಟು ನೀರು ಕುದ್ದು ಎಷ್ಟು ಕಡಿಮೆ ಆಗಿರುವಂಥದ್ದು ಅಂತ ನೋಡ್ಬೋದು. ಹಾಗಾಗಿ ಇಲ್ಲಿವರೆಗೂ ಕೂಡ ನಾವು ಹಾಗೆ ಕುದಿಸ್ತಾ ಇರಬೇಕು. ಕುದಿಯುವಾಗ ಅದು ನೋಡ್ತಾ ಇರ್ಬೋದು ಅಲೆವರ ಆಗಲಿ, ಮೆಂತ್ಯ ಕಾಳಾಗಲಿ, ಕರಿಬೇವಾಗಲಿ ಇವೆಲ್ಲ ಕೂಡ ಏನಾಗುತ್ತೆ ಅಂದರೆ ಅದರಲ್ಲಿ ಎಲ್ಲ ಕೂಡ ಗುಣಮಟ್ಟ ಶಕ್ತಿ ನೀರಲ್ಲಿ ಇಳಿಯುತ್ತೆ. ಆವಾಗ ನಮಗೆ ಬೇಕಾಗುವಂಥದ್ದು ಒಂದು ಸಿರಮ್ ರೆಡಿ ಆಗುತ್ತೆ. ಈ ಸಿರಮ್ ಆದರೂ ಕೂಡ ನಾವು ಯೂಸ್ ಮಾಡುವಾಗ ಇದಕ್ಕೆ ಮತ್ತೇನೆಲ್ಲ ಆ್ಯಡ್ ಮಾಡಿ ನಾವು ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ನೋಡಿ. ನೀವು ರಾತ್ರಿ ಹೊತ್ತಿಗೆ ಇದನ್ನು ರೆಡಿ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ಬೆಳಗ್ಗೆ ನೀವು ತಲೆ ವಾಶ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ, ಆವಾಗ ನೀವು ಇದನ್ನು ರೆಡಿ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇವಾಗ ನೋಡಿ ಇದು ಕುದ್ದು ಚೆನ್ನಾಗಿ ಅಟ್ಟಿಸ್ಕೊಂಡು ಆದಮೇಲೆ ನಾನು ಇವಾಗ ಇದು ಸೋದಿಸ್ಕೊಂಡು ತೊಗೊಳ್ತೀನಿ. ಇವಾಗ ಈ ಕಡೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಲ್ಲಿ ಈ ಥರ ಟೀ ಸೋಸುವಂಥದ್ದು ತೊಗೊಂಡು ತೊಗೊಳ್ತಾ ಇದ್ದೀನಿ. ನೋಡಿ ಈ ಥರ ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಈ ಥರ ನಮ್ಮ ಕೂದಲಿಗೆ ನಾವು ಹೇರಿಗೆ ಆಯಿಲ್ ಹಚ್ಚಿದ್ರೆ ಆಗಲ್ಲ ಸ್ನೇಹಿತರೆ. ಆಯಿಲ್ ಜೊತೆಗೆ ನಾವು ಏನೆಲ್ಲ ಬೇರೆ ಬೇರೆ ರೀತಿಯಾಗಿ ನಾವು ಸಿರಮ್ಗಳಾಗಲಿ ಪ್ಯಾಕ್ಗಳಾಗಲಿ ಯೂಸ್ ಮಾಡ್ತಿರ್ತೀವಲ್ವ, ಆವಾಗ ನಮಗೆ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಇವಾಗ ನೋಡಿ ಇದು ರೆಡಿಯಾಗಿರುವಂಥ ಸಿರಮ್ಮು. ಇದಕ್ಕೆ ಇನ್ನೂ ಏನೆಲ್ಲ ಹಾಕಬೇಕಂತ ನೋಡಿ. ಪೂರ್ತಿಯಾಗಿ ನೋಡಿದ್ರೆ ಪರ್ಫೆಕ್ಟಾಗಿ ನೀವು ಕೂಡ ರೆಡಿ ಮಾಡಿಕೊಂಡು ಯೂಸ್ ಮಾಡಿದ್ರೆ ನಿಮ್ಮ ಫಸ್ಟ್ ರಿಸಲ್ಟ್ ನಮ್ಮ ಕೂದಲು ನೋಡಿ ನೀವೇ ಶಾಕ್ ಆಗಿಬಿಡ್ತೀರಾ. ಇವಾಗ ನಾನು ಅದಕ್ಕೆ ಇದರಲ್ಲಿ ಹಾಕ್ತಾ ಇರೋಂಥದ್ದು ನೋಡ್ತಾ ಇರ್ಬೋದು ಶಾಂಪೂ ಬಳಸ್ತಾ ಇದ್ದೀನಿ. ನಾನು ಶಾಂಪೂ ನೋಡ್ತಾ ಇರ್ಬೋದು ಸನ್ಸಿಲ್ಕ್ ಶಾಂಪೂ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಕೂಡ ತೊಗೋಬೋದು. ನಿಮ್ಮ ಮನೆಯಲ್ಲಿ ಯಾವ ಶಾಂಪೂ ನೀವು ಬಳಸ್ತೀರಾ ಆ ಶಾಂಪೂ ಇದರಲ್ಲಿ ತೊಗೊಳ್ಳಿ. ಯಾಕಂದರೆ ನೀವು ಹೇರ್ ವಾಶ್ ಮಾಡುವಾಗ ಶಾಂಪೂ ಡೈರೆಕ್ಟಾಗಿ ನಿಮ್ಮ ಹೇರಿಗೆ ಹಚ್ತಾ ಇರ್ತೀರಲ್ವ, ಆ ರೀತಿ ಹಚ್ಚೋದ್ರ ಬದಲಾಗಿ ಈ ಥರ ಸಿರಮ್ ಮಾಡಿಕೊಂಡು ಈ ಸಿರಮ್ನಲ್ಲಿ ಶಾಂಪೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ತಲೆ ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಎಷ್ಟು ಚೆನ್ನಾಗಿ ಬೆನಿಫಿಟ್ಸ್ ಆಗಿ ನಮ್ಮ ಕೂದಲಿಗೆ ಸಿಗುವಂಥ ಸಿರಮ್ ಆಯಿತು. ಹಾಗೆ ನಮ್ಮ ಕೂದಲು ಕೂಡ ಸಾಫ್ಟಾಗಿ ಸಿಲ್ಕಿಯಾಗಿ ಕಾಣಿಸುತ್ತೆ. ನಾವು ನಾರ್ಮಲಿ ತಲೆ ವಾಶ್ ಮಾಡೋದು ಯಾವ ರೀತಿ ಅಂದರೆ ಶಾಂಪೂ ಹಚ್ಕೊಳ್ತೀವಿ, ನಮ್ಮ ತಲೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಕ್ಲೀನ್ ಮಾಡ್ಕೊಳ್ಳೋವಾಗ ನಾವು ಈ ಥರವಾಗಿ ಕ್ಲೀನ್ ಮಾಡೋದ್ರಿಂದ ನಮಗೆ ಏನೆಲ್ಲ ಒಳ್ಳೆ ರೀತಿಯಾಗಿ ನಮಗೆ ಸಿಗುವಂಥದ್ದೆಲ್ಲ ನಮ್ಮ ಕೂದಲು ಉದುರು ಹೋಗುವಂಥ ಸಮಸ್ಯೆ ತಡೆಗಟ್ಟುವಂಥ ಸಹಾಯ ಮಾಡುತ್ತೆ. ಇವಾಗ ಸ್ನೇಹಿತರೆ ಇದಕ್ಕೆ ನಾನು ಹಾಕ್ತಾ ಇರೋವಂಥದ್ದು ವ್ಯಾಸ್ಲಿನ್ ಯಾಕೆ ಸೇರಿಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಮ್ಮ ಕೂದಲು ಬಾಚುವಾಗ ಚಿಕ್ಕ ಹಿಡಿಯುತ್ತಲ್ವ, ನಮ್ಮ ಕೂದಲು ಚಿಕ್ಕ ಹಿಡಿಯೋದಿಲ್ಲ. ಹಾಗೆ ನಮ್ಮ ಕೂದಲು ಜಾಸ್ತಿನೂ ಈ ಥರ ಉದುರಿ ಬರೋದಿಲ್ಲ. ಹಾಗಾಗಿ ಇದಕ್ಕೆ ವ್ಯಾಸ್ಲಿನ್ ಹಾಕಿದ್ದೀವಿ ಅಂದರೆ ನಮ್ಮ ಕೂದಲು ಒಂಥರ ಶೈನಿಯಾಗಿ ಹೊಳಿತಾ ಇರುತ್ತೆ. ಹಾಗೆ ನಮ್ಮ ಕೂದಲು ಕೂಡ ಒಂಥರ ಸಾಫ್ಟ್ನೆಸ್ ಬರುತ್ತೆ. ನಮ್ಮ ಕೂದಲು ಯಾರಾದರೂ ಕೈಯಲ್ಲಿ ಹಿಡಿದ್ರೆ ಜಾರಿ ಹೋಗೋ ರೀತಿ ಸಾಫ್ಟ್ನೆಸ್ ಬರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ವ್ಯಾಸ್ಲಿನ್ ಸೇರಿಸ್ತಾ ಇದ್ದೀನಿ. ವ್ಯಾಸ್ಲಿನ್ ಕೂಡ ಅದರಲ್ಲಿ ಸೇರಿಸಿದ ತಕ್ಷಣ ಯಾವ ರೀತಿ ಕರು ಹೋಗುತ್ತೆ ಅಂತ ನೋಡಿ. ಪೂರ್ತಿಯಾಗಿ ಇದರಲ್ಲಿ ಕರಗೋಗುತ್ತೆ. ಶಾಂಪೂ ಆಯಿತು, ವ್ಯಾಸ್ಲಿನ್ ಆಯಿತು, ಇದು ಲಾಸ್ಟ್ ಮೂಮೆಂಟಲ್ಲಿ ಹಾಕಬೇಕು. ನಾವೇನು ಫಸ್ಟೇ ಹಾಕಿ ಇದನ್ನು ರೆಡಿ ಮಾಡಬಾರ್ದು. ಲಾಸ್ಟ್ ಮೂಮೆಂಟಲ್ಲಿ ನಾವು ವಾಶ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಂಡು ಇರ್ತಾರಲ್ಲ, ಆಮೇಲೆ ಇದನ್ನು ಹಾಕಿ ನಾವು ಇದನ್ನು ಹೇರ್ ವಾಶ್ ಮಾಡ್ಕೋಬೇಕು. ವಾರದಲ್ಲಿ 3 ಸರ್ತಿ ಟ್ರೈ ಮಾಡಿದ್ರೆ ನಿಮ್ಮ ಹೇರ್ ಗ್ರೋತ್ನೆಸ್ಸು 3 ದಿನದಲ್ಲಿ ಗೊತ್ತಾಗುತ್ತೆ. ನಿಮ್ಮ ಹೇರ್ ಗ್ರೋತ್ ನೋಡಿ ಯಾರಾದರೂ ಕೂಡ ಕೇಳ್ತಾರೆ, ಇಷ್ಟು ಉದ್ದವಾಗಿ ನಿನ್ನ ಗ್ರೋತ್ ಆಗೋದಕ್ಕೆ ಏನೆಲ್ಲ ಯೂಸ್ ಮಾಡ್ತಾ ಇದ್ದೀರಂತೆ ಅಷ್ಟು ಎಲ್ಲರೂ ಕೂಡ ಕೇಳೋ ರೀತಿ ಶಾಕ್ ಆಗ್ತೀರಾ. ಹಾಗಾದರೆ ನೋಡಿ ವ್ಯಾಸ್ಲಿನ್ ಎಷ್ಟು ಬೆನಿಫಿಟ್ ಸಿಗುವಂಥದ್ದು ವ್ಯಾಸ್ಲಿನ್ ಕೂಡ. ಇದನ್ನು ಲಾಸ್ಟ್ ಮೂಮೆಂಟಲ್ಲಿ ವ್ಯಾಸ್ಲಿನ್ ಹಾಕಿ ನಿಮ್ಮ ಹೇರಿಗೆ ಯೂಸ್ ಮಾಡಿ ನೋಡಿ. ನೀವು ಕೂಡ ಇದನ್ನು ಮತ್ತೆ ಇದೇ ರೀತಿಯಾಗಿ ಯೂಸ್ ಮಾಡ್ತಾ ಇರ್ತೀರ. ಹಾಗಾಗಿ ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಈ ಸಿರಮ್ ನಿಮಗೆ ಇಷ್ಟ ಆದರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಹೊಸ ವಿಡಿಯೋ ತರ್ತಾ ಹೋಗ್ತೀನಿ. ನೀವು ಕೂಡ ನೋಡ್ತಾ ಇರ್ಬೋದು. ನಿಮಗೋಸ್ಕರ ಹೊಸ ವಿಡಿಯೋ ಯೂಸ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ತೊಗೊಂಡು ಬರ್ತೀನಿ ಸ್ನೇಹಿತರೆ. ನಮ್ಮ ವಿಡಿಯೋ ಯಾರೆಲ್ಲ ಪೂರ್ತಿಯಾಗಿ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ ಸ್ನೇಹಿತರೆ.